ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನಮಸ್ತೆ ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಸಾಫ್ಟಾಗಿರುವಂತಹ ಅತ್ಯಂತ ರುಚಿಯಾಗಿರುವಂತಹ ಪನ್ನೀರನ್ನು ನಾವು ಹಾಲಿನ ಪೌಡ್ರನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ. ನೀವು ಈ ಪೀಸ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಒಂದು 3 ಕಪ್ಪಷ್ಟು ನೀರನ್ನು ಹಾಕೋಣ. ಅಂದರೆ ಒಂದು 3/4 ಲೀಟ್ರಷ್ಟು ನಾವು ನೀರನ್ನು ಹಾಕೋಬೇಕು. ನೋಡಿ ನಾನು 3/4 ಲೀಟ್ರಷ್ಟು ನೀರಿಗೆ ಒಂದು 25 ಪೀಸ್ಗಳು ಹಾಕ್ತವೆ. ನಾನು ಇವತ್ತು ತೋರಿಸಿದ್ನಲ್ಲ ಅಷ್ಟು ಹಾಕ್ತವೆ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ನೀವು ಜಾಸ್ತಿನೇ ಹಾಕ್ಕೋಬೋದು. ನೋಡಿ ಇದನ್ನು ನಾವು ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚನೆ ಅನಿಸಿದಾಗ ನಾವು ಒಂದು ಬಟ್ಟಲಷ್ಟು ನಾವು ಹಾಲಿನ ಪೌಡರ್, ಅಂದರೆ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಹಾಲಿನ ಪೌಡರು ಬೇರೆ ಯಾವುದೇ ಇದ್ದರೂ ಕೂಡ ನೀವು ಉಪಯೋಗಿಸ್ಕೋಬೋದು. ಆದರೆ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ನ ಏನು ಮಾಡಬೇಕು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ನಾವು ಕೆಲವೊಂದು ರೆಸಿಪಿಗಳನ್ನು ಮಾಡಿ ನೋಡಿರ್ತೀವಿ, ಆದರೆ ಈ ಪನ್ನೀರನ್ನು ನಾವು ಯಾವತ್ತೂ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿ ಬರ್ತವೆ. ನೀವು ಅದು ಹೊರಗಡೆ 100 ರೂಪಾಯಿ ಗಟ್ಟಲೆ ಕೊಟ್ಟು ತರೋದಕ್ಕಿಂತ ನೀವು ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ನಾವು ಈ ಹಾಲಿನ ಪೌಡರ್ನ ಹಾಕ್ಬಿಟ್ಟು ನಾವು ಕೈ ಬಿಡದೇ ಈ ರೀತಿಯಾಗಿ ನಾವು ಯಾವಾಗಲೂ ಈ ರೀತಿಯಾಗಿ ನಾವು ಕೈ ಆಡ್ತಾ ಇರಬೇಕು. ಯಾಕಂದರೆ ಅದು ಹಾಲಿನ ಪೌಡರ್ ಆಗಿರೋದ್ರಿಂದ ಅದು ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಅದು ಉಕ್ಕಿ ಬರೋವರೆಗೂ ನಾವು ಈ ರೀತಿಯಾಗಿ ಅಂತ ಇರಬೇಕು. ಅದು ಇನ್ನೇನು ಉಕ್ಕುತ್ತೆ ಅನ್ನೋ ಅಷ್ಟರಲ್ಲಿ ನಾವು ನಿಂಬೆಹಣ್ಣನ್ನು ನಾವು ಇದಕ್ಕೆ ರಸವನ್ನು ಹಿಂಡಬೇಕು. ನೋಡಿ ನಾವು ನಿಂಬೆಹಣ್ಣಿನ ರಸ ಇಲ್ಲದ್ರೂ ಕೂಡ ವೆನಿಗರ್ ಇದ್ದರೂ ಕೂಡ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನಿಂಬೆಹಣ್ಣಿನ ರಸ ಇದ್ದರೆ ನೀವು ನಿಂಬೆಹಣ್ಣಿನ ರಸ ಕೂಡ ತೊಗೋಬೋದು. ನೋಡಿ ಈ ರೀತಿಯಾಗಿ ಹಿಂಡಿದ ತಕ್ಷಣ ಅದೆಲ್ಲ ಒಡ್ಕೊಳ್ತಾ ಬರುತ್ತೆ ಹಾಲು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಲೇಟನ್ನು ಕೂಡ ಆಗೋದಿಲ್ಲ. ನೀವು ಒಂದು 5 ನಿಮಿಷದಲ್ಲೇ ನೀವು ನಿಮಗೆ ಬೇಕಾಗಿರುವಂತಹ ಪನ್ನೀರನ್ನು ನೀವು ಮಾಡ್ಕೋಬೋದು. ಆದರೆ ಅದು ಶೇಪ್ ಸೆಟ್ ಆಗೋಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಆದರೆ ಈ ರೀತಿಯಾಗಿ ಮಾಡೋದಕ್ಕೆ ಟೈಮೇ ತಗೊಳ್ಳಲ್ಲ ಜಾಸ್ತಿ. ನೋಡಿ ಈ ರೀತಿ ಆದಮೇಲೆ ನಾವು ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಬಿಟ್ಟು ಸೋದಿಸ್ಕೋಬೇಕು ಈ ರೀತಿಯಾಗಿ. ನೀವು ಅದರಲ್ಲಿ ಒಂದೊಂದು ನಿಂಬೆಹಣ್ಣಿನ ಬೀಜ ಕೂಡ ಒಂದೊಂದು ಮಿಸ್ಸಾಗಿ ಬಂದಿರ್ತವೆ. ನೀವು ನೋಡಿಬಿಟ್ಟು ಅದನ್ನು ತೆಗಿಬೇಕು. ನೋಡಿ ಈ ರೀತಿಯಾಗಿ ಹಾಕಿಬಿಟ್ಟು ತಣ್ಣೀರಿಂದ ನಾವು ಕ್ಲೀನಾಗಿ ಅದನ್ನ ತೊಳ್ಕೊಬೇಕು. ಯಾಕಂದರೆ ನಾವು ನಿಂಬೆಹಣ್ಣನ್ನು ಹಿಂಡಿರ್ತೀವಲ್ಲ, ಅದು ಹುಳಿ ಅಂಶ ಅದರಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ತಣ್ಣೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ನಾವು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕೊರೆಯಾಗಿ ನಾವು ಅದನ್ನ ಹಿಂಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪನೂ ನೀರಿಲ್ಲದ ರೀತಿಯಲ್ಲಿ ನಾವು ಹಿಂಡ್ಕೊಳೋದ್ರಿಂದ ಪನ್ನೀರು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡಿ ನೋಡಿ. ಇವಾಗ ಇದನ್ನು ನಾವು ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ಬಂದಿದೆ. ನಾವು ಇದನ್ನು ನಾವು ಶೇಪು ಕ್ಲೀನಾಗಿ ಪೀಸ್ ಥರ ಬರಬೇಕು ಅನ್ನೋದಾದರೆ ನಾವು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಎರಡು ಸಾರಿ ನಾವು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ಯಾಕಂದರೆ ಈ ಥರನೂ ನಾವು ಕಟ್ಟಿಡ್ಬೋದು, ಅದು ಕೂಡ ಬರುತ್ತೆ. ಆದರೆ ನಿಮಗೆ ಶೇಪು ಕ್ಲೀನಾಗಿ ಬರೋ ಚಾನ್ಸಸ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು. ಅದು ತುಂಬಾ ಚೆನ್ನಾಗಿ ಬರ್ತವೆ ಶೇಪ್ಗಳು. ನೋಡಿ ಈ ರೀತಿಯಾಗಿ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಬಾಕ್ಸಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ನಾವು ಈ ರೀತಿಯಾಗಿ ಮಾಡಬೇಕು. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಾಗಿ ನೀಟಾಗಿ ಮಾಡಿಬಿಟ್ಟು ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡೋದ್ರಿಂದ 2ರಿಂದ 3 ಅವರಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂಥ ಪನ್ನೀರ್ ರೆಡಿ ಆಗುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಬರುತ್ತೆ. ನಾವು ಇದನ್ನು ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊತ ಹೋದಾಗ ತುಂಬಾ ಚೆನ್ನಾಗಿ ಬರುತ್ತವೆ ಪೀಸ್ ಆಗಿಬಿಟ್ಟು. ನೀವು ಒಂದು ಸಾರಿ ಟ್ರೈ ಮಾಡಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರ್ತವೆ ಪೀಸು. ಒಂದು ಸಾರಿ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯ ಅನೇಕ ರೆಸಿಪಿಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ಒಂದು ಸಾರಿ ನೀವು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಬಿಟ್ಟು ಅವನ್ನೆಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೀಗೆ ಸಪೋರ್ಟ್ ಮಾಡಿ.